ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ KC ಗೈಡ್ ಯೂಟ್ಯೂಬ್ ಚಾನಲ್ಗೆ. ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನಗಳಿಂದ ಕಾಯ್ಕೊಂಡಿದ್ವಿ. ಈ ಹಿಂದೆನೂ ಕೂಡ ಈ ಮೇ 15ಕ್ಕೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ವಿಡಿಯೋ ಮಾಡಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಫಿಷಿಯಲ್ ನೋಟಿಫಿಕೇಶನ್ ಔಟ್ ಆಗಿದೆ. ಹಾಗಾದ್ರೆ ಈ ಒಂದು ನೋಟಿಫಿಕೇಶನ್ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ, ಹೇಗೆ ಅಪ್ಲಿಕೇಶನ್ ಹಾಕುವಂತದ್ದು, ಏನು ಎಜುಕೇಶನ್ ಕ್ವಾಲಿಫಿಕೇಶನ್, ಸೆಲೆಕ್ಷನ್ ಪ್ರೊಸೀಜರ್ ಹೇಗಿದೆ, ಸಿಲೆಬಸ್ ಏನು, ಕಂಪ್ಲೀಟ್ ಆಗಿ ಮಾಹಿತಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ಸಂಪೂರ್ಣದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದು ನೋಡ್ತಾ ಇದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಇವತ್ತು ರಿಲೀಸ್ ಆಗಿರುವಂತದ್ದು. ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಾದ ನಂತರ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಡೇಟ್ ಬಗ್ಗೆ ನೋಡಿದ್ರೆ 15/5/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 14/6/2026 12 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ನ ಹಾಕ್ಬೇಕಾಗುತ್ತೆ. ಅದು ಲಾಸ್ಟ್ ಡೇಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ 16/6/2026 ವರೆಗೂ ಕೂಡ ನೀವು ಪೇಮೆಂಟ್ ಅನ್ನ ಮಾಡ್ಬೇಕಾಗ್ತದೆ. ಇನ್ನ ಕರೆಕ್ಷನ್ ಗೆ ಸಂಬಂಧಪಟ್ಟಂತೆ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ ಏನಾದ್ರು ಕರೆಕ್ಷನ್ ಆಗಿದ್ರೆ ಈ ಒಂದು 10 ದಿನಗಳ ಕಾಲ ನಿಮಗೆ ಕಾಲಾವಕಾಶ ಕೊಡಲಾಗುತ್ತೆ. 17/6 26/6/2026 ವರೆಗೂ ಕೂಡ ನಿಮಗೆ ಕಾಲಾವಕಾಶ ಕೊಡಲಾಗುತ್ತೆ. ಒಟ್ಟು 11,127 ಹುದ್ದೆಗಳು ಇರುವಂತದ್ದು ಕೂಡ ನೋಡಬಹುದು. ಇದರಲ್ಲಿ A1 ಸ್ಟ್ಯಾಂಡರ್ಡ್ ಮೆಡಿಕಲ್ ಇರಬೇಕು. ಈ ಒಂದು ಲೆವೆಲ್ 2 ಮತ್ತೆ ನಿಮ್ಮ ಸ್ಯಾಲರಿ ಇನಿಷಿಯಲ್ ಬೇಸಿಕ್ ಪೇ ಎಷ್ಟಿದೆ ಅಂತ ಕೂಡ ನೀವು ನೋಡ್ಕೋಬಹುದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಜನರಲ್ ಕ್ಯಾಂಡಿಡೇಟ್ ಆಗಿದ್ರೆ 30 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. SC/ST ಕ್ಯಾಂಡಿಡೇಟ್ ಆಗಿದ್ರೆ 35ವರೆಗೂ ಅಪ್ಲಿಕೇಶನ್ ಹಾಕಬಹುದು. OBC ಕ್ಯಾಂಡಿಡೇಟ್ ನಾನ್ ಕ್ರಿಮಿನಲ್ ಆಗಿದ್ರೆ 33 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಸೊ ಇದು ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ. ನಾವು ಮೊದಲನೇದಾಗಿ ನಾವು ನೋಡೋದಾದ್ರೆ ನೋಡಿ, ಯಾವ ಜೋನ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿದಾವೆ ಅಂತ ಕೂಡ ನೀವು ಟೇಬಲ್ ಅನ್ನ ನೋಡ್ಕೋಬಹುದು. ಸೊ ಈ ಟೇಬಲ್ ಅಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ನಿಮಗೆ SWR ಅಂದ್ರೆ ನಮ್ಮ ಬೆಂಗಳೂರು ಡಿವಿಷನ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಟ್ಟು 200 ಹುದ್ದೆಗಳು ಇರುವಂತದ್ದು ಕೂಡ ನೋಡಬಹುದು. 200 ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಅಥವಾ ಬೇರೆ ಜೋನ್ಗಳಿಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಯಾವ್ದಾದ್ರು ಒಂದು ಜೋನ್ಗೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನೀವು ಬೇರೆ ಜೋನ್ಗಾದ್ರೂ ಹಾಕ್ಬೋದು, ಬೆಂಗಳೂರಿಗೆ ಹಾಕ್ಬೋದು. ಸೊ ಇದರ ಒಂದು ಟೇಬಲ್ ಅನ್ನು ಕೂಡ ನೋಡ್ಕೋಬಹುದು. ಒಟ್ಟು 11,127 ಹುದ್ದೆಗಳು ಇರುವಂತದ್ದು ಕೂಡ ಗಮನಿಸಬಹುದು. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಲೆವೆಲ್ 2 ಅಲ್ಲಿ ಮೊದಲನೇದಾಗಿ SSLC ಜೊತೆಗೆ ITI ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ITI ಆಗಿದ್ರು ಅಪ್ಲಿಕೇಶನ್ ಹಾಕಬಹುದು. ಡಿಪ್ಲೊಮಾ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಅಥವಾ ಇಂಜಿನಿಯರಿಂಗ್ ಆಗಿದ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗ್ ಯಾವ ಬ್ರಾಂಚ್ ಅಲ್ಲಿ ಹಾಕಬಹುದು ಅಂತ ನೋಡೋದಾದ್ರೆ ಇದರಲ್ಲಿ ಕೊಟ್ಟಿರೋಂಗೆ ನೀವು ನೋಡಬಹುದು ಯಾವ್ದಾವ್ದು ಬ್ರಾಂಚ್ ಇದೆ ಅಂತ ಹೇಳಿ. ನೋಡಿ, ಇಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಅಲ್ಲಿ ಅಥವಾ ಅದರ ಒಂದು ಕಾಂಬಿನೇಷನ್, ಸಬ್ ಕಾಂಬಿನೇಷನ್ ಏನಿರ್ತವೆ ಅದರಲ್ಲಿ ಇದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಈ ಒಂದು ಇಂಜಿನಿಯರಿಂಗ್, ಈ ಒಂದು ಫೀಲ್ಡ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ITI ದವರು ಇಲ್ಲಿ ನಿಮಗೆ ಒಂದು ಅಷ್ಟು ಟ್ರೇಡ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಟ್ರೇಡ್ ಅಲ್ಲಿ ನಿಮ್ದು ಏನಾದ್ರು ITI ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಗವರ್ಮೆಂಟ್ ಜಾಬ್ ಅನ್ನ ನಿಮ್ಮದಾಗಿಸ್ಕೋಬಹುದು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ ಆಗಿ ನೋಡೋದಾದ್ರೆ ಅದರಲ್ಲಿ PDF ಅಲ್ಲೂ ಕೂಡ ನೋಡಬಹುದು. ನಾನು ಇದಕ್ಕೆ ಸಂಬಂಧಪಟ್ಟ ಒಂದು ಫ್ಲೋ ಗ್ರಾಫ್ ಅನ್ನು ಹಾಕಿದ್ದೀನಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ. ಮೊದಲನೇದಾಗಿ ನಿಮಗೆ CBT 1 ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ CBT 2 ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಪಾರ್ಟ್ A, ಪಾರ್ಟ್ B ಅಂತ 2 ಭಾಗಗಳಿರ್ತವೆ. ಅದಾದ ನಂತರ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ, CBAT ಅಂತ ಕೂಡ ಹೇಳ್ತೀವಿ. 3 ಟೆಸ್ಟ್ ಅನ್ನ ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಡಾಕ್ಯುಮೆಂಟ್ಸ್ ಆದ್ಮೇಲೆ ಫೈನಲ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಈ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಆದ ನಂತರ ನಿಮಗೆ ಫೈನಲ್ ಅಪಾಯಿಂಟ್ಮೆಂಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಅಲ್ಲೂ ಕೂಡ A1 ಸ್ಟ್ಯಾಂಡರ್ಡ್ ಇರಬೇಕಾಗುತ್ತೆ. ಯಾವುದೇ ರೀತಿಯ ಕಲೈನ್ ಬ್ಲೈಂಡ್ನೆಸ್ ಕೂಡ ಇದರಲ್ಲಿ ಇರಬಾರ್ದಾಗುತ್ತೆ. ಮೆಡಿಕಲ್ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ನೋಡೋಣ. ಹಾಗಾದ್ರೆ CBT 1 ಅಲ್ಲಿ ಏನಿರುತ್ತೆ, CBT 2 ಅಲ್ಲಿ ಏನಿರುತ್ತೆ ಅಂತ ಹೇಳೋದಾದ್ರೆ ಮೊದಲನೇದಾಗಿ ನೋಡಿ, CBT 1 ಬಂದು ನಿಮಗೆ ಕ್ವಾಲಿಫೈಯಿಂಗ್ ಆಗಿರುತ್ತೆ. ಅದು CBT 2 ಗೆ 1:15 ಮೆಂಬರ್ಸ್ ನ ತಗೊಳ್ಳಿಕ್ಕೆ ನಿಮಗೆ ಈ ಒಂದು CBT 1 ಅನ್ನ ಮಾಡ್ತಾರೆ. ಕ್ವಾಲಿಫೈಯಿಂಗ್ ಅಂದ್ರೆ ಇದರ ಒಂದು ಫೈನಲ್ ಮಾರ್ಕ್ಸ್ ಏನಿದೆ ಆ ಮಾರ್ಕ್ಸ್ ನಿಮಗೆ ಫೈನಲ್ ಸೆಲೆಕ್ಷನ್ ಅಲ್ಲಿ ಕೌಂಟ್ ಆಗಲ್ಲ. CBT 2 ಅಲ್ಲಿ ಪಾರ್ಟ್ A ಅಲ್ಲಿ ಏನ್ ಸ್ಕೋರ್ ಮಾಡಿದ್ರ ಅದು ನಿಮಗೆ ಕೌಂಟ್ ಆಗುವಂತದ್ದು. ಇನ್ನು CBT 2 ಅಲ್ಲಿ ಪಾರ್ಟ್ B ಏನಿರುತ್ತೆ, ಆ ಪಾರ್ಟ್ B ಬಂದು ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಆ ಪಾರ್ಟ್ B ಬಂದು ನಿಮಗೆ ಟೆಕ್ನಿಕಲ್ ಸಬ್ಜೆಕ್ಟ್ ಇರುತ್ತೆ. ಬರೀ 35 ಸ್ಕೋರ್ ಮಾಡ್ಲೇಬೇಕಾದ್ರೆ ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಅದಾದ ನಂತರ CBAT ಅಂತ ಹೇಳ್ತೀವಿ, ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕನ್ನಡ ಹೇಳ್ತೀವಿ. CBAT ಗೂ ಕೂಡ ನಿಮಗೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಇದರಲ್ಲೂ ಕೂಡ ಮಿನಿಮಮ್ 42 ಒಂದು ಸ್ಕೋರ್ ಅನ್ನ ನೀವು ಮಾಡ್ಲೇಬೇಕಾಗಿದೆ. ಎಕ್ಸಾಮ್ ಪ್ಯಾಟರ್ನ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಮೊದಲನೇದಾಗಿ CBT 1 ಗೆ ನೋಡೋದಾದ್ರೆ 75 ಕ್ವಶನ್ಸ್ ಇರುತ್ತೆ. 1 ಅವರ್ 75 ಕ್ವಶನ್ಸ್ 75 ಮಾರ್ಕ್ಸ್ ಇರುತ್ತೆ. 1 ಅವರ್ ನಿಮಗೆ ಕಾಲಾವಕಾಶ ಇರುತ್ತೆ. CBT 2 ಬಂದು 100 ಕ್ವಶನ್ಸ್ ಇರುತ್ತೆ. 90 ನಿಮಿಷಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಪಾರ್ಟ್ A ಅದು. ಪಾರ್ಟ್ B ಬಂದು ನಿಮಗೆ ಟ್ರೇಡ್ ಟೆಸ್ಟ್ ಇದೆ. ಅದರಲ್ಲಿ ನಿಮಗೆ 5 ಬ್ಯಾಟರಿ ಟೆಸ್ಟ್ ಅಂತ ಕೊಡ್ತಾರೆ. ಅದನ್ನ ಸಪ್ರೇಟ್ ಆಗಿ ನೀವು ಕ್ವಾಲಿಫೈಯಿಂಗ್ ಆಗ್ಬೇಕಾಗತ್ತೆ. ಸಾರಿ, ಪಾರ್ಟ್ B ಅಲ್ಲ, ಪಾರ್ಟ್ B ಬಂದು ನಿಮಗೆ ಟೆಕ್ನಿಕಲ್ ಒಂದು ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ನೀವು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಇದು ಕ್ವಾಲಿಫೈಯಿಂಗ್ ಆಗಿರುತ್ತೆ. ಮಿನಿಮಮ್ ನೀವು 35 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕಾಗುತ್ತೆ. ಇನ್ನ CBAT ಅಥವಾ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕೂಡ ಏನ್ ಹೇಳ್ತೀವಿ, ಈ ಆಪ್ಟಿಟ್ಯೂಡ್ ಟೆಸ್ಟ್ ಬಂದು ನಿಮಗೆ 42 ಸ್ಕೋರ್ ಅನ್ನ ಮಾಡ್ಲೇಬೇಕಾಗತ್ತೆ. 5 ಬ್ಯಾಟರಿ ಟೆಸ್ಟ್ ಗಳಂತ ಕೊಡ್ತಾರೆ.
ಇನ್ನು ಈ CBAT ಅಲ್ಲೂ ಕೂಡ ನೀವು ಸ್ಕೋರ್ ಮಾಡಿದ್ಮೇಲೆ ಇದು ಕೂಡ ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಕ್ವಾಲಿಫೈಯಿಂಗ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸಿ ಫೈನಲ್ ಸೆಲೆಕ್ಷನ್ ಅನ್ನ ಕೊಡಲಾಗುತ್ತೆ. ಸೊ ಇದರ ಒಂದು ಸಿಲೆಬಸ್ CBT 1 ಮತ್ತೆ CBT 2 ಗೆ ಸಂಬಂಧಪಟ್ಟಂತೆ CBT 2 ಬಂದು 40A ಸಿಲೆಬಸ್ ಬಂದು ಸೇಮ್ ರೀತಿಯಲ್ಲಿ ನೋಡಬಹುದು. ಮ್ಯಾಥಮೆಟಿಕ್ಸ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತೆ, ಅದಾದ ನಂತರ ಜನರಲ್ ಸೈನ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ. ಇಷ್ಟು ಕೂಡ ಸಬ್ಜೆಕ್ಟ್ ಗಳನ್ನ ಇರುತ್ತೆ. ಡೀಟೇಲ್ ಆಗಿ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಇದನ್ನ ಮಿಸ್ ಮಾಡದೇ ಈ ಒಂದು ಆಪರ್ಚುನಿಟಿನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಲೇಬೇಕಾಗುತ್ತೆ. ಯಾವುದೇ ರೀತಿಯ ಕಲರ್ ಬ್ಲೈಂಡ್ನೆಸ್ ಇರಬಾರ್ದು. ಫಿಸಿಕಲಿ ಮತ್ತೆ ಮೆಂಟಲಿ ನೀವು ಫಿಟ್ ಇರಲೇಬೇಕಾಗುತ್ತೆ. ಇನ್ನು ಈ ಒಂದು A1 ಮೆಡಿಕಲ್ ಸ್ಟ್ಯಾಂಡರ್ಡ್ ಗೆ ಸಂಬಂಧಪಟ್ಟಂತೆ ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡೋಣ. ಸೊ ಇಷ್ಟು ಕೂಡ ಈ ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಬಂದು ತಿಳಿಸಿಕೊಟ್ಟಿರುವಂತದ್ದು. ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಥವಾ ವಾಟ್ಸ್ಆಪ್ ಟೆಲಿಗ್ರಾಮ್ ಮುಖಾಂತರ ನನಗೂ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ಕ್ವಶನ್ಸ್ ಅನ್ನ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.